ಬೆಂಗಳೂರಿನಲ್ಲಿ ಮತ್ತೆ ಕಸದ ಸಮಸ್ಯೆ ಶುರುವಾಗುತ್ತಾ? ಡಂಪಿಂಗ್ ಯಾರ್ಡ್ಗಳಲ್ಲಿ ಕಸದ ಲಾರಿಗಳಿಗೆ ದಿಗ್ಬಂಧನವನ್ನು ಹಾಕಲಾಗಿದೆ. ಮೆಟ್ಟಗಾನಹಳ್ಳಿ, ಬೆಲ್ಲಹಳ್ಳಿಯಲ್ಲಿ ನಿಂತಿರುವಂಥದ್ದು ನೂರಾರು ಲಾರಿಗಳು. ಬೆಂಗಳೂರಿನಲ್ಲಿ ಮತ್ತೆ ಕಸದ ಸಮಸ್ಯೆ ಶುರುವಾಗುತ್ತಾ? ಯಾಕೆ ಸಮಸ್ಯೆ ಅಂತ ಹೇಳ್ತಾ ಇದೀವಿ ಅಂದ್ರೆ, ನೂರಾರು ಲಾರಿಗಳು ನಿಂತ್ಕೊಂಡಿದಾವಲ್ಲ, ಕಸವನ್ನ ತೆಗೆದುಕೊಂಡು ಹೋಗ್ಬೇಕಲ್ಲ ಬೆಂಗಳೂರಿನಿಂದ. ಆ ಗಾಡಿಗಳು ಅಲ್ಲೋಗಿ ನಿಂತ್ಕೊಂಡ್ರೆ ಎಲ್ಲಿಗೆ ಹೋಗಿ ಹಾಕ್ತಾರೆ ಆ ಕಸನ? ಯಾವ ಗಾಡಿಗೆ ಹೋಗಿ ಹಾಕ್ತಾರೆ? ಸೊ ಹೀಗಾಗಿ ಇದ್ದಲ್ಲೇ ಇರುತ್ತೆ ಕಸ ಅಷ್ಟೇ. ಗ್ರಾಮ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡದಂಥ ಹಿನ್ನೆಲೆಯಲ್ಲಿ ಬೆಲ್ಲಹಳ್ಳಿ ಡಂಪಿಂಗ್ ಯಾರ್ಡ್ಗೆ ಕಸ ವಿಲೇವಾರಿ ಸ್ಥಗಿತ ಆಗಿದೆ. ಸಾಲುಗಟ್ಟಿ ನಿಂತಿರುವಂಥದ್ದು 180ಕ್ಕೂ ಹೆಚ್ಚು ಕಸದ ಲಾರಿಗಳು. ಸಾಲುಗಟ್ಟಿ ನಿಂತಿದ್ದಾವೆ 180ಕ್ಕೂ ಹೆಚ್ಚು ಕಸದ ಲಾರಿಗಳು. ಅಸಮರ್ಪಕ ಕಸ ವಿಲೇವಾರಿ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಡಂಪಿಂಗ್ ಯಾರ್ಡ್ಗಳಲ್ಲಿ ಕಸ ಸುರಿಲಿಕ್ಕೆ ಬಿಡ್ತಾ ಇಲ್ಲ ಗ್ರಾಮಸ್ಥರು. ನಿನ್ನೆಯಿಂದ ನಿಂತಲ್ಲೇ ನಿಂತಿರುವಂಥದ್ದು ಕಸ ತುಂಬಿದ ನೂರಾರು ಲಾರಿಗಳು. ಆ ಗ್ರಾಮದ ಅಭಿವೃದ್ಧಿಗೆ ಅನುದಾನ ಕೊಡಬೇಕು. ಡಂಪಿಂಗ್ ಯಾರ್ಡ್ಗಳನ್ನು ಬೇರೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಕೂಡ ರಿಲೀಸ್ ಮಾಡ್ತಾ ಇಲ್ಲ. ಮತ್ತು ಇನ್ನೂ ಹೆಚ್ಚಿನದಾಗಿ ಈಗ ಒಂದು 75 ಲಾರಿದು ಅಥವಾ ಒಂದು ಇಂತಿಷ್ಟು ದಿನಕ್ಕೆ ಲಾರಿಗಳು ಬರಬೇಕು, ಲೋಡ್ ಹಾಕಬೇಕು ಅಂತಿರುತ್ತಲ್ಲ, ಅದನ್ನು ಮೀರಿ ಇನ್ನೂ ಹೆಚ್ಚಿನದಾಗಿ ಲಾರಿಗಳು ಬರ್ತಾ ಇದ್ದಾವೆ, ಕಸವನ್ನು ಹಾಕಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ ಸ್ಥಳೀಯರಿಂದ. ಸೊ ಹೀಗಾಗಿ ಅಲ್ಲಿ ಗಾಡಿಗಳು ಮೂವ್ ಆಗಬಾರ್ದು, ಆ ರೀತಿಯಾಗಿ ತಡೆಗಟ್ಟಿದ್ದಾರೆ. ನೂರಾರು ಲಾರಿಗಳು ನಿಂತ್ಕೊಂಡಿದ್ದಾವೆ. ಈಗ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಕಸದ ಸಮಸ್ಯೆ ಶುರುವಾಗುತ್ತಾ ಬೆಂಗಳೂರಿನಲ್ಲಿ ಅನ್ನುವಂಥ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋಗೋದಾದ್ರೆ ಅಲ್ಲೇ ನಿಂತ್ಕೊಂಡಿದ್ದಾವೆ ಲಾರಿಗಳು. ಆ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ಏನಾದರೂ ಮಾಡಲಾಗ್ತಾ ಇದೆಯಾ? ಸ್ಥಳೀಯರು ಏನು ಆರೋಪವನ್ನು ಮಾಡ್ತಾ ಇದ್ದಾರೆ? ಪೃಥ್ವಿ, ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಒಂದು ದಿನ ಏನಾದರೂ ಕಸ ನಿರ್ವಹಣೆಯನ್ನು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗುತ್ತೆ. ಅಂದರೆ ಈ ಗಾರ್ಡನ್ ಸಿಟಿ ಇರುವಂಥ ಬೆಂಗಳೂರು ಗಾರ್ಬೇಜ್ ಸಿಟಿ ಅನ್ನುವಂಥ ಹೆಸರನ್ನು ಪಡ್ಕೊಂಡು ಬಿಡುತ್ತೆ. ಯಾಕಂದರೆ ಒಂದೇ ಒಂದು ದಿನ ನೀವೇನಾದರೂ ಕಸವನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂತಂದರೆ. ಈಗ ಪ್ರಮುಖವಾಗಿರುವಂಥ ಈಗ ಸಮಸ್ಯೆ ಈಗ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು ಯಾವ ಕಾರಣಕ್ಕಾಗಿ ಅಂತಂದರೆ, ಬೆಳ್ಳಹಳ್ಳಿಯ ಗ್ರಾಮಸ್ಥರು ಈ ಒಂದು ಡಂಪಿಂಗ್ ಯಾರ್ಡ್ಗೆ ಸಂಪೂರ್ಣವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳಿಂದ ಈ ಒಂದು ಬೆಳ್ಳಹಳ್ಳಿಯ ಒಂದು ಡಂಪಿಂಗ್ ಯಾರ್ಡ್ನಲ್ಲಿಯೇ ಬೆಂಗಳೂರಿನ ಕಸವನ್ನು ವಿಲೇವಾರಿಯನ್ನು ಮಾಡಲಾಗ್ತಾ ಇತ್ತು. ಆದರೆ ಈಗ ಇಲ್ಲಿ ಈ ಸ್ಥಳೀಯರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ನಿಮಗೆ ಆ ಒಂದು ಡಂಪಿಂಗ್ ಯಾರ್ಡ್ನ ಸದ್ಯದ ಒಂದು ವಾಸ್ತವವನ್ನು ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಈ ಒಂದು ಡಂಪಿಂಗ್ ಯಾರ್ಡ್ನಲ್ಲಿ ಯಾವುದೇ ರೀತಿಯ ವಾಹನಗಳನ್ನು ಒಳಗೆ ಬಿಡೋದಕ್ಕೆ ಸ್ಥಳೀಯರು ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಆ ಒಂದು ಕಾರಣಕ್ಕಾಗಿ 100ಕ್ಕೂ ಹೆಚ್ಚು ವಾಹನಗಳು ಇಲ್ಲೇ ನಿಂತಿರ್ತಕ್ಕಂಥದ್ದು. ಜೊತೆಗೆ ಬೇರೆ ಬೇರೆ ವಾಹನಗಳು ಬರೋದಕ್ಕೂ ಕೂಡ ಇಲ್ಲಿ ಸ್ಥಳೀಯರು ಬಿಡ್ತಾ ಇಲ್ಲ. ರಸ್ತೆಯ ಎರಡೂ ಭಾಗದಲ್ಲೂ ಕೂಡ ಟ್ರ್ಯಾಕ್ಟರ್ಗಳನ್ನು ತಂದು ನಿಲ್ಲಿಸಿರ್ತಕ್ಕಂಥ ಸ್ಥಳೀಯರು ಈ ಒಂದು ಡಂಪಿಂಗ್ ಯಾರ್ಡ್ಗೆ ಕಸದ ಲಾರಿಯನ್ನು ಬಿಡೋದಕ್ಕೆ ಅವರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಬೆಳ್ಳಹಳ್ಳಿಯ ಗ್ರಾಮಸ್ಥರ ವಾದ ಏನಪ್ಪ ಅಂತಂದರೆ, ಈ ಒಂದು ಡಂಪಿಂಗ್ ಯಾರ್ಡ್ನ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಗ್ರಾಮದ ಬಹುತೇಕ ಜನರು ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಜೊತೆಗೆ ಈ ಹಿಂದೆ ಈ ಒಂದು ಡಂಪಿಂಗ್ ಯಾರ್ಡ್ನ ಇಲ್ಲಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಒಡಂಬಡಿಕೆಗಳಾಗಿತ್ತು. ಆ ಒಂದು ಒಡಂಬಡಿಕೆಯ ಆಧಾರದ ಮೇಲೆ ಗ್ರಾಮಕ್ಕೆ ಹೆಚ್ಚಿನ ಅನುದಾನವನ್ನು ಕೂಡ ಕೊಡಬೇಕಿತ್ತು. ಆದರೆ ಕೊಡಬೇಕಿದ್ದಂಥ ಅನುದಾನವನ್ನು ಕೂಡ ಸಮರ್ಪಕವಾಗಿ ಈ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಡಂಪಿಂಗ್ ಯಾರ್ಡ್ನ ಸುತ್ತಮುತ್ತಲೂ ಭಾಗದಲ್ಲೂ ಕೂಡ ನಮಗೆ ಈ ಒಂದು ಡಂಪಿಂಗ್ ಯಾರ್ಡ್ ಇರುವಂಥ ಕಾರಣಕ್ಕಾಗಿ ಸಮಸ್ಯೆಗಳಾಗ್ತಾ ಇದ್ದಾವೆ, ದುರ್ವಾಸನೆಗಳು ಬರ್ತಾ ಇದೆ. ಅದನ್ನು ಸರಿಯಾಗಿ ಇವರು ನಿರ್ವಹಣೆಯನ್ನು ಕೂಡ ಮಾಡ್ತಾ ಇಲ್ಲ. ಕಸವನ್ನು ಹಾಕಿದ ನಂತರದಲ್ಲಿ ಮಣ್ಣನ್ನು ಕೂಡ ಅದರ ಮೇಲೆ ಹಾಕುವಂಥ ಕೆಲಸವನ್ನು ಇವರು ಮಾಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಡಂಪಿಂಗ್ ಯಾರ್ಡ್ನ ಪಕ್ಕದಲ್ಲಿಯೇ ಇಲ್ಲೊಂದು ಕೆರೆಯೂ ಕೂಡ ಇದೆ. ಆ ಒಂದು ಕೆರೆಯ ನೀರು ಕೂಡ ಕಲುಷಿತ ಆಗಿದೆ ಅನ್ನುವಂಥ ರೀತಿಯಲ್ಲಿ ಆಪಾದನೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಗ್ರಾಮಸ್ಥರಿದ್ರೆ ಮಾತನಾಡಿಸುವಂತ ಪ್ರಯತ್ನ ಮಾಡಬಹುದಾ? ಪೃಥ್ವಿ, ಸದ್ಯ ಈ ಒಂದು ಡಂಪಿಂಗ್ ಯಾರ್ಡ್ನಲ್ಲಿ ಯಾವುದೇ ರೀತಿಯ ಗ್ರಾಮಸ್ಥರಿಲ್ಲ. ಅಂದರೆ ಅವರು 1 ಕಿಲೋಮೀಟರ್ನ ಹಿಂಭಾಗದಲ್ಲಿಯೇ ಒಂದು ರಸ್ತೆ ತಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ರಸ್ತೆಯನ್ನು ತಡೆದು ಯಾವುದೇ ಕಸದ ಲಾರಿಗಳು ಬರದೇ ಇರುವ ಹಾಗೆ ಅವರು ಅಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜಮಾವಣೆಯನ್ನು ಕೂಡ ಹಾಗೆ ಸ್ಥಳೀಯರು ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ. ಕೇವಲ 1-2 ಗಂಟೆಗಳ ಕಾಲ ಒಂದಿಬ್ಬರು ಇರ್ತಾರೆ. ಪಾಳಿಯ ಪ್ರಕಾರವಾಗಿ ಒಂದಿಬ್ಬರು ಬಂದು ನಿಂತು ಅದನ್ನು ವಾಚ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ರಸ್ತೆ ಅಂದರೆ ಈ ಒಂದು ಡಂಪಿಂಗ್ ಯಾರ್ಡ್ಗೆ ಇರುವಂಥ
ಇರುವಂಥ ರಸ್ತೆಯ ಎರಡೂ ಭಾಗದಲ್ಲೂ ಕೂಡ ಟ್ರ್ಯಾಕ್ಟರನ್ನು ಹಾಕಿ ತಡೆಯುವಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಕಾರಣಕ್ಕಾಗಿ ಒಳಭಾಗಕ್ಕೆ ಕಸದ ಲಾರಿಗಳು ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ನಿನ್ನೆ ಮಧ್ಯಾಹ್ನದಿಂದಲೇ ಈ ಒಂದು ಕಸದ ಲಾರಿಗಳೇನು ಈ ಒಂದು ಡಂಪಿಂಗ್ ಯಾರ್ಡ್ಗೆ ಬಂದಿತ್ತು, ಆ ಒಂದು ಲಾರಿಗಳನ್ನು ಕೂಡ ಹೊರ ಹೋಗೋದಕ್ಕೂ ಕೂಡ ಇಲ್ಲಿ ಬಿಡ್ತಾ ಇಲ್ಲ. ಆ ಒಂದು ಕಾರಣಕ್ಕಾಗಿ ಬೆಂಗಳೂರಿಗೆ ಈ ಒಂದು ಕಸದ ಸಮಸ್ಯೆ ಉದ್ಭವ ಆಗುವಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಸಮಸ್ಯೆಯನ್ನು ಯಾವ ರೀತಿಯಾಗಿ ಅಧಿಕಾರಿಗಳು ನಿರ್ವಹಣೆ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದೊಮ್ಮೆ ಇದು ಹೀಗೆ ಮುಂದುವರಿತು ಅಂತಂದ್ರೆ ಬೆಂಗಳೂರಿನ ಒಂದು ಸುತ್ತಮುತ್ತಲ ಭಾಗದಿಂದ ಬರುವಂಥ ಲಾರಿಗಳನ್ನ ಈ ಒಂದು ಒಳಭಾಗಕ್ಕೆ ಬಿಡದೇ ಇದ್ರೆ ಸಾಕಷ್ಟು ಸಮಸ್ಯೆಯೂ ಕೂಡ ಉದ್ಭವ ಆಗುತ್ತೆ. ಕಸದ ಲಾರಿಗಳು ಇಲ್ಲಿ ಬರದೇ ಇದ್ರೆ ಸಾಕಷ್ಟು ಸಮಸ್ಯೆಗಳು ಕೂಡ ಉದ್ಭವ ಆಗ್ತಾ ಇರ್ತಕ್ಕಂಥ ಕಾರಣಕ್ಕಾಗಿ ಅಧಿಕಾರಿಗಳು ತುರ್ತಾಗಿ ಈ ಒಂದು ವಿಚಾರವನ್ನ ಬಗೆಹರಿಸಬೇಕಾಗಿದೆ. ಪೃಥ್ವಿ, ಓಕೆ, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿ.